ಗುರುಜಿ, ಇದು ಒಂಥರ ವಿಭಿನ್ನವಾದ ಒಂದು ನಾವು ಆಚರಣೆ ಅಂತಾನೆ ಹೇಳಬಹುದು. ಎಂದೆಂದೂ ಹಿಂದೆಂದೂ ನಡೆದೇ ಇಲ್ಲ, ಮುಂದೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಇವತ್ತು ಬಹಳ ವಿಜೃಂಭಣೆಯಿಂದ ದೀಪೋತ್ಸವವನ್ನ ಮಾಡ್ತಾ ಇದೀವಿ. ಅದು ಬರೀ ದೇವಸ್ಥಾನಗಳಲ್ಲಿ ಅಲ್ಲ, ನೀವು ಹೇಳಿದಂತೆ ದೇವಸ್ಥಾನಗಳಲ್ಲಿ ಯಾರಾದ್ರೂ ಬಿಡ್ಲಿಲ್ಲ ಅಂದ್ರೆ ಬೇಕಾದ್ರೆ ನದಿ ತೀರದಲ್ಲಿ ಮಾಡಿ ಅಂತ. ಹಾಗಾಗಿ ನಿಮ್ಮ ಒಂದು ಆಜ್ಞೆಯನ್ನ ಪಾಲಿಸ್ತಾ ಇದ್ದೇವೆ. ಮುಂದೆ ಗುರುಜಿ, ಈ ದೀಪವನ್ನು ಹಚ್ಚಕ್ಕೆ ಈ ಒಂದು ಕಾರ್ಯಕ್ರಮ ಏನು ಅಂದರೆ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಎಲ್ಲ ದೇವಾಲಯಗಳಲ್ಲಿ ಯಾರ ಕೈಯಲ್ಲಿ ಆಗಿಲ್ಲ, ಮುಜರಾಯಿ ದೇವಸ್ಥಾನಗಳು ಕೂಡ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಮನವಿಯನ್ನು ಸಲ್ಲಿಸಿ, ನಾನೇ ಸ್ವತಃ ಯಡಿಯೂರಪ್ಪನವ್ರಿಗಾಗಲಿ ಈಶ್ವರಪ್ಪನಿಗಾಗಲಿ ವಿಚಾರವನ್ನು ತಿಳಿಸಿ ಸರ್ಕಾರದಿಂದ ಜಾರಿಗೊಳಿಸಿ ಅಂತ ಹೇಳಿದ್ದೀನಿ. ಏನು ಆಜ್ಞೆ ಸರ್ಕಾರ ಜಾರಿಗೇ ಪಡಿಸಿ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ದೀಪಗಳನ್ನು ಹಚ್ಚಕ್ಕೆ ಮುಜರಾಯಿ ದೇವಸ್ಥಾನಗಳು ಎಲ್ಲವನ್ನು ಬಾಗಿಲನ್ನು ತೆಗೆಸಿ ದಯವಿಟ್ಟು ಆ ಶಕ್ತಿಗಳನ್ನು ಅವರಿಗೆ ಅವಕಾಶವನ್ನು ಮಾಡಿ ಅಂತ ಹೇಳ್ತಿದ್ವಿ. ಆದ್ದರಿಂದ ದೊಡ್ಡ ದೊಡ್ಡ ದೇವಾಲಯಗಳಿಗೆ ನಶಿಸಿ ಹೋಗಿರ್ತಕ್ಕಂಥ ಶಕ್ತಿಗಳು ಕೂಡ ಈ ದಿನ ಖಂಡಿತವಾಗ್ಲೂ ಎಲ್ಲ ದೇವಾನುದೇವತೆಗಳು ಭೂಮಿಗೆ ಇಳಿತಾ ಇದ್ದ ಸಮಯ. ನನ್ನ ಒಂದು ಕಾರ್ಯಕ್ರಮದ ಒಂದು ವಿನಂತಿ ಮುಖಾಂತರವಾಗಿ ಜಿ ಕನ್ನಡ ವಾಹಿನಿ ಕೂಡ ಸಹಕರಿಸ್ತು. ಅದರೇ ಮುಖಾಂತರವಾಗಿ ಈ ಕಾರ್ಯಕ್ರಮಗಳನ್ನು ಪ್ರತಿ ಶನಿವಾರ ಹೇಳಿ ಇವತ್ತು ನೋಡಿ 22ನೇ ತಾರೀಕಿಗೆ ಬಂದುಬಿಟ್ಟಿದ್ವಿ. ಆದರೂ ನಿನ್ನೆ ಜಾಗೃತಿ ಪಡಿಸಿ ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಇನ್ನೂ ಸಮಯ ಇದೆ, ದಯವಿಟ್ಟು ಹೋಗಿ ದೀಪವನ್ನು ಹಚ್ಚಿ ಅಂತ ಕೊನೇ ಪ್ರಾರ್ಥನೆ ಏನಾದರೂ ಮಾಡಲಿ ಅಂತ ಹೇಳಿ ಈ ಮುಖಾಂತರವನ್ನು ತಿಳಿಸ್ತಾ ಇದ್ದೀವಿ. ಹೌದಾ ಅಲ್ವಾ? ಆದ್ದರಿಂದ ಈ ದೀಪವನ್ನು ಹಚ್ಚೋದ್ರಿಂದ ಯಾವ ಕಾರಣಕ್ಕೂ ನಾವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಎಲ್ಲರೂ ನಿಸ್ವಾರ್ಥಿಯಾಗಿ ಹೋಗಿ ಆ ದೀಪವನ್ನು ಪ್ರಾರ್ಥನೆ ಮಾಡಿ ಹಚ್ಚಿದಾಗ ಎಲ್ಲ ಕುಟುಂಬ ವರ್ಗದವರು, ಶತ್ರುಗಳಿಂದ ಹಿಡಿದು ಮಿತ್ರರಿಂದ ಹಿಡಿದು ಸಂಬಂಧಿ ವರ್ಗದವರಿಂದ ಹಿಡಿದು ತಿಳಿದವರು ತಿಳಿದೇ ಇದ್ದವರು, ವಿದೇಶದಲ್ಲಿರ್ತಕ್ಕಂಥವ್ರು, ಪ್ರಪಂಚಾದ್ಯಂತ ಇರತಕ್ಕಂಥ ನೀವೆಲ್ಲರೂ ಸುಮ್ಮನೆ ಟೈಪ್ ಮಾಡ್ಕೊಂಡು ಏನೋ ಕೂತಿರ್ತೀರ, SMS ಮಾಡ್ಕೊಂಡು ಏನೋ ಕೂತಿರ್ತೀರ. ದಯವಿಟ್ಟು ಎಲ್ಲರೂ ಎಲ್ಲ ವಿಚಾರಗಳನ್ನು ಬಿಟ್ಟು ಬಿಸಾಕಿ ದೀಪಗಳನ್ನು ಹಚ್ಚಿ ಅಂತ ಅಷ್ಟು ಮಾತ್ರ ಕಳ್ಸೋಕ್ಕೆ ನಿಮ್ಮ ಯೋಗ್ಯತೆಗೆ ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ. ಇಡೀ ಭಾರತ ದೇಶದಲ್ಲಿ ಇಡೀ ಇತಿಹಾಸದಲ್ಲಿ ಯಾರೂ ಇದುವರೆ ತನಕ ಲೋಕಕ್ಕೋಸ್ಕರ ದೀಪಗಳನ್ನು ಹಚ್ಚೋದಾಗಲಿ, ಲೋಕಕ್ಕೋಸ್ಕರ ನಾವುಗಳು ರಕ್ಷಣೆ ಮಾಡೋದಾಗಲಿ, ಲೋಕಕ್ಕೋಸ್ಕರ ಯೋಚನೆ ಮಾಡಿದ್ದಾಗಲಿ ನಾ ಭೂತೋ ನಾ ಭವಿಷ್ಯತಿ ಯಾರೂ ಮಾಡಿಲ್ಲ. ಆದ್ದರಿಂದ ಇವತ್ತು ಮೊಟ್ಟ ಮೊದಲ ಬಾರಿಗೆ ಎಲ್ಲರೂ ಸೇರಿ ಆ ದೀಪಗಳನ್ನು ಹಚ್ತಿದ್ದೀವಿ. ಎಲ್ಲ ಧರ್ಮದವರು ಸೇರಿ ಈ ಭೂಮಿಯಲ್ಲಿ ನಾವೆಲ್ಲ ಒಂದೇ ಅನ್ನೋ ಭಾವನೆ, ಭಾರತ ಸಂಸ್ಕಾರ, ಸನಾತನ ಧರ್ಮ ಮೌಲ್ಯ ಇವತ್ತಿಗೂ ಜಾಗೃತಿ ಇದೆ ಅಂದರೆ ಇದೇ ಸಾಕ್ಷಿ ರೂಪ. ಸಾಯಂಕಾಲ ನೀವೆಲ್ಲರೂ ಆ ದೀಪ ಹಚ್ಚೋ ಸಮಯಕ್ಕೆ ಮಾಧ್ಯಮದವರು ಎಲ್ಲರೂ ಬರ್ತಾರೆ. ಆವಾಗ ಏನಕ್ಕೆ ಹಿಂಗೆ ಹಚ್ತಾ ಇದ್ದಾರೆ ಅಂತ ಇರ್ತಾರೆ. ಆವತ್ತು ಗೊತ್ತಾಗತ್ತೆ ಇಡೀ ಜಗತ್ ಶಕ್ತಿ ಎಷ್ಟು ಅಡಗಿದೆ ಅನ್ನೋದು. ಅದಕ್ಕೆ ನೀವುಗಳು ಆ ಸಮಯದಲ್ಲಿ ದೀಪ ಹಚ್ಚೋದನ್ನು ಪ್ರತ್ಯೇಕವಾಗಿ ನೇರವಾಗಿ ಅದನ್ನು ಸಂಪರ್ಕಿಸಿ ಒಂದು ಶನಿವಾರ ಒಂದು ಭಾನುವಾರ ಆ ವಿಚಾರಗಳನ್ನು ಇವರು ತಿಳಿಸ್ಕೊಟ್ಟು ಕಾರ್ಯಕ್ರಮದ ಮುಖಾಂತರವೇ ಅಷ್ಟು ಜನಕ್ಕೆ ಜಾಗೃತಿ ಇನ್ನೂ ಮಾಡ್ತಾರೆ. ಯಾಕೆಂದರೆ ಇವತ್ತೊಂದು ದಿವಸ ದೀಪ ಹಚ್ಚಿಬಿಟ್ಟು ಆಗೋಯ್ತು ನನ್ನ ಕೆಲಸ ಅನ್ನೋದಲ್ಲ. ಯಾಕೆಂದರೆ ಪ್ರಳಯ ಕಾಲದವರೆಗೂ ಕತ್ತಲ್ಲಿ ಹೋಗೋಕ್ಕೆ ಮೊದಲು ನಾವೆಲ್ಲ ಇನ್ನು ದೀಪವನ್ನು ಹಚ್ತಾ ಇದ್ದೀವಿ ಅನ್ನೋದು ಜಾಗೃತಿ. ಈ ಜಾಗೃತಿ ಮೂಡ್ತಾ ಇರಲಿ. ಜಗತ್ತಲ್ಲಿ ಎಲ್ಲರ ಮನಸ್ಸು ತಿಳಿಯಾಗಿರಲಿ. ಎಲ್ಲ ಕಠೋರ ಮನೋಭಾವನೆಗಳು ಬಿಟ್ಟು ಬಿಸಾಕಿ ತಿಳಿಯಾಗಿರಲಿ ನಿಮ್ಮ ಮನಸ್ಸು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ.